ಅತ್ತಿಗೆ ಅತ್ತಿಗೆ ಇದೇನಪ್ಪ ನಿನ್ನ ವೇಷ? ಆಕೆ ಸಾಯಿಗಳಿಗೆ ಕೊಡಬೇಕಾದ ಹಣ ಕೊಡಿಸುವುದಕ್ಕಾಗಿ ಈ ವೇಷ ಅತ್ತಿಗೆ. ಅಂದ್ರೆ ನೀನೇನಾದ್ರೂ ಕೂಲಿ ಕೆಲಸ? ಹೌದು ಅತ್ತಿಗೆ, ಕೂಲಿ ಕೆಲಸದ ಜೊತೆಗೆ ಬಿಡುವಿದ್ದಾಗ ಮಂಗಳೂರಿನಿಂದ ಬರುವ ಗೊಬ್ಬರ ಲಾರಿ ಲೋಡಿನ ಮೂಟೆಯನ್ನು ಹೊತ್ತು ವಾರದೊಳಗೆ 10,000 ಸಂಪಾದಿಸಿದ್ದೇನೆ. ತೆಗೆದುಕೊಳ್ಳುತ್ತೀನಿ 10,000 ರೂಪಾಯಿ. ಒಂದು ವಾರದಲ್ಲಿ 10,000 ರೂಪಾಯಿಯನ್ನು ಹೇಗೆ ಸಂಪಾದಿಸಿದೆ? ನನ್ನ ಜೊತೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸರಟಿಗೆ ಒಂದೊಂದು ಕಿಲೋ ಹೊತ್ತರೆ ಈಗಿನ ಮೈದಿನ ಜಮದಕ್ಕೆ ಸರಟಿಗೆ 5 ಕಿಲೋ ಹೊತ್ತು 10,000 ಸಂಪಾದಿಸಿದ್ದೇನೆ ಅತ್ತಿಗೆ. ಅಷ್ಟೊಂದು ಶಕ್ತಿ ನಿನಗೆಲ್ಲಿಂದ ಬಂತಪ್ಪ? ಅದೆಲ್ಲ ನಿನ್ನ ಕೈ ತುತ್ತಿನ ಮೈ ಮೆಟ್ಟಿಗೆ. ಈಗಿನ ಕಾಲದಲ್ಲಿ ಎಲ್ಲಾ ತಾಯಿಯಂದ್ರು ಎಣ್ಣೆ ಕಟ್ಟುವುದು, ಡೈರಿಗೆ ಹಾಲು ಹಾಕಿ ಮನೆತನ ಸಾಗಿಸುವುದಕ್ಕೆ. ಆದರೆ ಈ ನನ್ನ ಅತ್ತೆ ಎಂಬ ಶಬರಿ ತಾಯಿ ಈ ಜಮದಗ್ನಿಯ ದೇವೆಂಬ ಡೈರಿಗೆ ಹಾಲಾಕಿ ಈ ನಿನ್ನ ಮೈದನನ್ನು ಒಂಟಿ ಸಲಗವನ್ನಾಗಿ ಮಾಡಿದ ಧರ್ಮ ದೇವತೆಗೆ ನೀನು ಧರ್ಮ ದೇವತೆ. ಈ ನಿನ್ನ ಶಕ್ತಿ ಯುಕ್ತಿಯನ್ನ ಎಷ್ಟು ಹೊಗಳಿದ್ರು ಸಾಕು. ಒಂದ್ ನಿಮಿಷ ಇಲ್ಲೇ ನಿಂತರು ಹಣ ಒಳಗಡೆ ಇಟ್ಟು ನಿನಗೆ ಕುಡಿಲಿಕ್ಕೆ ನೀರು ತಂದು. ನೀರು ಬೇಡಾಗ್ತದೆ. ಗೊಬ್ಬರ ಮೂಟೆ ಹೊತ್ತು ದುಬ್ಬರ ಕೆಟ್ಟಿ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಬನ್ನಿ, ಹಚ್ಚಿಕೊಳ್ಳುತ್ತೇನೆ. ಏನು ಹುಚ್ಚಪ್ಪ ಅಲ್ಲ, ನಿನ್ನ ಬೆನ್ನಿಗೆ ನೀನೇ ಹೇಗೆ ಎಣ್ಣೆ ಹಚ್ಕೊಳ್ತೀಯ? ನಿನಗೆ ದಡ್ಡನಲ್ಲೋ ಅಥವಾ ದಡ್ಡ ಕೋಣ ಅಂತ ಕರೀಲು? ಹೌದು, ನನಗೆ ಹೇಳಿಲ್ಲ. ಹಾಗಾದ್ರೆ ನಿಮ್ಮ ಅಣ್ಣನ ರೂಮಿಗೆ ನಡಿ, ದುಬ್ಬಕ್ಕೆ ಎಣ್ಣೆ ಹಚ್ತೀನಿ. ಆಯ್ತು, ನಡಿ. ಬರ್ಕೊಂಡು ಬೇಕಾಗಿತ್ತು. ಶಬರಿ ಮನೆ ತುಂಬದೆ ತೊಡಗಿರ್ತಾಳೆ. ಪಾಪ ಅವಳನ್ನೇ ಕಿತ್ತುಕೊಳ್ಳೋದು. ನಾನೇ ಒಂದು ತಂದ್ರೆ ಶಬರಿ ಯಾಕೆ ಸ್ವಾಮಿ, ಏನಾಯ್ತು? ಏನಾಯ್ತು ಅಂತ ಕೇಳ್ತೀರಾ? ಯಾಕಣ್ಣ ಅತ್ತಿಗೆ ಹೊಡಿತಾರೆ? ಯಾಕೆ? ಈ ಶಬರಿ ನನ್ನ ಹೆಂಡತಿಯೋ ನಿನ್ನ ಹೆಂಡತಿಯೋ? ಅಣ್ಣ, ಇದೇನಣ್ಣ ನಿನ್ನ ಮಾತು? ಮಾಡುವುದೆಲ್ಲ ಮಾಡಿ ಏನು ಭಕ್ತನಿಂದ ಮದುವೆಯನ್ನ ಬಡಿ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿ. ಆದರೆ ಯಾವ ಕಾರಣಕ್ಕೆ ಹೊಡಿತೀರಿ ಎಂದು ಹೇಳಿ ಹೊಡೆಯಣ್ಣ. ನನ್ನ ರೂಮಿನಲ್ಲಿ ನೀವು ಬರೀ ಏನೋ ಮಾಡ್ತಿದ್ದೀರಿ? ಗೊಬ್ಬರ ಮೂಟೆ ಹೊತ್ತು ದುಬ್ಬ ಕೆಟ್ಟಿ ಅದಕ್ಕೆ ಅತ್ತಿಗೆ ದುಬ್ಬಕ್ಕೆ ಸವರುತ್ತಿದ್ದವಲ್ಲ. ಹೌದು, ಅಷ್ಟೇ ನಡೆದಿದ್ದು, ಬೇರೆ ಏನು ನಡೆದಿಲ್ಲ ಸ್ವಾಮಿ. ನಿಮ್ಮಿಬ್ಬರ ಮಾತು ನಂಬಬೇಕಾದ್ರೆ ಮಾತ್ರ ದುಡ್ಡಿಯಲ್ಲಿದೆ. ಹೊರಗಡೆ ಬೀರ್ನಲ್ಲಿ ಇಟ್ಟಿದ್ದೀನಿ ಸ್ವಾಮಿ. ಹಾಗಾದ್ರೆ ತಂದೆ ತರ್ತಾನೆ. ಆಯ್ತು, ಈಗಲೇ ತರ್ತೀನಿ. ಏನು ಮಾತನಾಡುತ್ತಿದ್ದೀರಿ ನೀವು? ನಾನೇ ನಿಮ್ಮ ಕೈಲಿ 10,000 ಕೊಟ್ಟಿದ್ದೇನೆ. ಈಗ ಇಲ್ಲವನ್ನು ಹೇಗಮ್ಮ? ನೀನ್ ಕೊಟ್ಟ ಹಣವನ್ನು ಹೋಗಿ ಬೀರ್ನಲ್ಲಿ ಇಟ್ಟಿದ್ದೆ. ಈಗ ನೋಡಿದ್ರೆ ಕಾಂತ ಇಲ್ಲ ಮೈದ್ರ, ಕಾಂತ ಇಲ್ಲ. ನಿಜವಿದ್ರೆ ತಾನೇ ಆಗಿರುವುದು. ನಿಮ್ಮಿಬ್ಬರ ಕೈಯ ಮಾತುಕತೆ ಮರಣವಾದ ಮಂತ್ರದಲ್ಲಿ ನಾನಲ್ಲ. ಸ್ವಾಮಿ, ಈ ರೀತಿ ಮಾತಾಡಬೇಡಿ ಸ್ವಾಮಿ. 20 ವರ್ಷ ನಿಮ್ಮೊಂದಿಗೆ ಸಂಸಾರ ಮಾಡಿದ ಈ ನಿಮ್ಮ ಸತಿ ಮೇಲೆ ನಿಮಗೆ ನಂಬಿಕೆ ಇದ್ದೀರಿ ಸ್ವಾಮಿ. ಹೇಳಿ ಸ್ವಾಮಿ, ಹೇಗೆ? ನಂಬಿಕೆ ಅಪನಂಬಿಕೆ ಮಾತು ನನಗೆ ಬೇಕಾಗಿಲ್ಲ. ಇದೇ ಈಗ ನೀವಿಬ್ಬರು ಈ ಮನೆಯಿಂದ ಹೊರಟವಾಗಿ. ಅಲ್ಲ, ಇದೇನು ಮಾತನಾಡುತ್ತಿರುವೆ ಅಣ್ಣ? ತುತ್ತು ಮಾಡಿ ಉಳಿಸಿ ತಿನಿಸಿದ ಧರ್ಮ ದೇವತೆ ಈ ನನ್ನ ಅತ್ತಿಗೆ ನಿಮಗೆ ಅನುಮಾನವೇ? ದಯವಿಟ್ಟು ಧರ್ಮ ದೇವತೆ ಈ ನನ್ನ
ಹೊತ್ತಿಗೆ ನನ್ನನ್ನು ಹೋಲಿಸಬೇಡ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೆ. ನೀನು ಒದೆಯುವುದಷ್ಟೇ ಅಲ್ಲ, ನನ್ನ ತುಂಡು ತುಂಡಾಗಿ ಕತ್ತರಿಸಿದರೂ ಚಿಂತೆ ಇಲ್ಲ. ಆದರೆ ಇಂತಹ ಕಳಪ ಮಾತ್ರ ಹೊರಿಸಬೇಡ. ಇನ್ನೊಮ್ಮೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಇನ್ನೊಮ್ಮೆ ಸ್ವಾಮಿ, ನೀವು ಕಟ್ಟಿದ ಈ ಮಾಂಗಲ್ಯದ ಮೇಲೆ ಆನೆ ಮಾಡಿ ಹೇಳ್ತೀನಿ, ನಾನು ಬರದೆ ಅಂತ. ದಯವಿಟ್ಟು ದಯವಿಟ್ಟು ನಮ್ಮ ಮನೆಯಿಂದ ಹೊರ ಹಾಕಬೇಡಿ ಸ್ವಾಮಿ. ನಿಮ್ಮ ನನ್ನ ಪಾದ ಕೊಟ್ಟ ಯೋಗ್ಯತೆ ನಿನಗಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ನಿಂತರೆ ನಾ ಕಟ್ಟಿದ ತಾಯಿಯನ್ನು ಅರಿತುಕೊಂಡು ದಯವಿಟ್ಟು ಅತ್ತಿಗೆ ಕೊಡಲಿರುವ ತಾಯಿ ಮಾತ್ರ ಅರಿದುಕೊಳ್ಳಬೇಡ. ಅರಿದುಕೊಳ್ಳಬೇಡ. ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ಅತ್ತಿಗೆ ನೆರೆಯತ್ತಿಗೆ ಹೋಗೋಣ. ಕಣ್ಣಿಗೆ ಕಾಣದು ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುಗಣಿಸಿ, ಪಾತ್ರಗಳಲ್ಲಿ ತಿರುಗಣಿಸಿ, ಬಲ್ಲವ ನೀನೇ ಕಣ್ಣಿಗೆ ಕಾಣದ ನಿನಗೆ ನನ್ನ ನಮಸ್ಕಾರ. ಬ್ರಹ್ಮ ಬರೆದ ಹಣೆಯಲ್ಲಿ ಅತ್ಯಾಳಿ ನೀಡಿ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಣೆಯಲ್ಲಿ ಅತ್ಯಾಳಿ ನೀಡಿ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಸರಿದಾಗಿದೆ ಬದುಕು ವಿಧಿಯಾಗಿದೆ ಸುಲಗಿ, ಸರಿದಾಗಿದೆ ಬದುಕು ವಿಧಿಯಾಗಿದೆ ಸುಲಗಿ. ನಮ್ಮ ಬರೆದ ಹಣೆಯಲ್ಲಿ ಅತ್ಯಾಳಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ನಾನು ತಪ್ಪು ಮಾಡಿದ್ದೇನೆ ನನಗೆ ಹಾಗೆ ಪರಿಚಯ ದೇವಾ. ಈಗ ನಾನು ತೃಪ್ತಿ ಆಯ್ತೆ ನಿಮ್ಮ ಮನಕ್ಕೆ. ಆ ಗಂಡ ಬರದ ಕಂಡದಲ್ಲಿ ಜನಿಸಿದೆ ನಾವು ಪುಂಡರು ಎಂಬುದನ್ನು ಮರೆತು ನಿಲ್ಲಿಸಿ, ಹೆತ್ತ ತಾಯಿಗೆ ತಲೆಮಿಗಿಲಾಗಿರುವ ಈ ನನ್ನ ಅತ್ತಿಯ ಸಂಸಾರ ಬರೆಯುವುದಕ್ಕೆ ನನ್ನನ್ನು ಗುರಿ ಮಾಡಿ ಇಬ್ಬರನ್ನು ಹಳೆ ದಪ್ಪನಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದ ನನ್ನ ಕತ್ತಿಗೆ ಕೈ ಹಾಕಿ ಅವರನ್ನು ಉಕ್ಕಿಸಿ ಸಮಾಜದ ಜನ ಕೇಕೆ ಹಾಕಿ ನಗುವಂತೆ ಮಾಡಿದೆ. ನಾನಾವ ತಪ್ಪು ಮಾಡಿದ್ದೇನೆ ಎಂದು ನನಗಿಂತ ಅಗ್ನಿ ಪರೀಕ್ಷೆ ಹೇಳಿದೆವಾ ಹೇಳು. ಇಂಥ ಗೌರವಾದ ಅಪವಾದವನ್ನು ಬಂತು ಮನೆಯಿಂದ ಹೊರಬಂದೆ ನಾನು.
ಬದುಕಲಾರೆ ಮೈದ್ರ, ನಾನು ಬದುಕಲಾರೆ. ಅತ್ತಿಗೆ ನೀವೀಗ ಸತ್ತರೆ ನಿಮ್ಮ ಮೇಲಿರುವ ಕಳಂಕ ಹೋಗುತ್ತದೆಯೋ ಅಥವಾ ನನ್ನ ಮೇಲಿರುವ ಕಳಂಕ ಹೋಗುತ್ತದೆಯೋ? ಯಾವುದೂ ಯಾವುದೂ. ಹಾಗಾದ್ರೆ ನಾವೇನ್ ಮಾಡುವುದಪ್ಪ ಮೈದ್ರ? ನಾವೇನ್ ಮಾಡುವುದು? ಇದೇ ಕಾಡಿಗೆ ತಾಯಿ ಮಗನಾಗಿದ್ದು ನಮ್ಮನ್ನು ಇಂಥ ಸ್ಥಿತಿಗೆ ತಂದ ಪಂಡ ಯಾರಿಂದ ಪತ್ತೆಚ್ಚಿ ಅವರನ್ನು ದುರ್ಗಮ ಹತ್ಯೆಗೊಳ್ಳಲು ಹೋರಾಡಿಸಬೇಕು. ನಾನು ನೀನು ಅಪರಾಧಿಲ್ಲ ಎಂದು ಈ ಸಮಾಜಕ್ಕೆ ನಿರೂಪಿಸಬೇಕು. ಹೌದಪ್ಪ ಮೈದ್ರ, ನಮ್ಮ ಮೇಲೆ ಬಂದಿರುವ ಈ ಆರೋಪ ಸುಳ್ಳು ಅಂತ ನಿರೂಪಿಸಿ ಮತ್ತೆ ನನ್ನ ಪತಿ ದೇವರು ನನ್ನನ್ನ ಸತಿಯಿಂದ ಸ್ವೀಕರಿಸಬೇಕು. ಈ ನನ್ನ ಮಾಂಗಲ್ಯ ಉಳಿಸಿದ ಮೈದ್ರ ನೀನಾಗಬೇಕಪ್ಪ. ನನ್ನ ಮಾಂಗಲ್ಯ ಉಳಿಸಿದ ಮೈದ್ರ ನೀನಾಗಬೇಕು. ಅಷ್ಟೇ ನಮ್ಮ ನಿಂತ ಸದ್ಯ ತಂದ ಪಂಡು ಯಾರನ್ನು ಪತ್ತೆಚ್ಚಿ ಅವರನ್ನು ಅಡ್ಡದಲ್ಲಿ ತಂದು ಅವರ ಮುಂದೆ ಚಂಡಾಡು. ನಾನು ನಿನ್ನ ನಿರಪರಾಧಿ ಎಂದು ಈ ಸಮಾಜದ ಜನ ಅಷ್ಟೇ ಅಲ್ಲ, ನಮ್ಮ ಕುಲದೇವತೆಯ ಹಿರೇಕರ ದುಷ್ಟಾಚಾರ ಸತ್ಯವನ್ನು ಮಾಡುತ್ತದೆ. ಈ ನಿನ್ನ ಮಲ್ಲಿಗೆ ಜಬದಸ್ತಿಯಾಗಿ ಇಂದಿನಿಂದ ದುಷ್ಟರನ್ನು ಮರ್ದಿಸಲಿಕ್ಕೆ ಈ ನಿನ್ನ ಮೈಲಿನ ಜಮದಗ್ನಿ ಪರಶುರಾಮನಾಗುತ್ತಾನೆ. ಅಂದ್ರೇನಪ್ಪ? ಜಮದಗ್ನಿ ಅಲಿಯಾಸ್ ಪರಶುರಾಮ. ನೀವು ಇದೇ ಮನದಲ್ಲಿ ವಿಶ್ರಾಂತಿ ಪಡೆದಿ. ನಾನು ಈ ಪರಶುರಾಮನ ವೇಷದಲ್ಲಿ ಆ ಪಂಡವನ್ನು ಚಂಡಾಡಿ ಬರುತ್ತೇನೆ. ಅಂತೂ ಹಿಂದಿನ ಬಳಿಯಿಂದ ಹೋಗಿ 10,000 ಹಣ ಒತ್ತಾಯಿಸಿ ಶಿವಪಾರ್ವತಿ ಇದ್ದ ನನ್ನ ಅಣ್ಣ ಅತ್ತಿಗೆಯರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂತ ನನ್ನ ಅಣ್ಣ ಜಮದಗ್ನಿಯನ್ನು ಮನೆಯಿಂದ ಹೊರತಳಿಸಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತ ನನ್ನ ಅಣ್ಣ ಜಮದಗ್ನಿಯನ್ನು ಮನೆಯಿಂದ ಹೊರತಳಿಸಿ ದೇಸಾಯಿಗಳಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆ ಚಿತ್ರ ಮಾಡಿದೆ. ಆ ದೇಸಾಯಿಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ತನ್ನ ತಂಗಿ ರೇಣುಕವನ್ನು ನನಗೆ ಕೊಟ್ಟರೆ ಅವಳೇ ಮಹಾರಾಣಿ, ನಾನೇ ಮಹಾರಾಜ. ಜಮದಗ್ನಿ ಜಮದಗ್ನಿ ಹೇಗಾಯಿತು ನಿಮ್ಮ ಜೀವನ ಪುಟಗಳ ಚರಿತ್ರೆ? ಅವನಿಗೆ ನೀವು ನನಗೆ ಆಗಿಲ್ಲದೆ ಬರೇ ಒಟ್ಟಿಗೆಯೊಂದಿಗೆ ಸಂಬಂಧ ಇಟ್ಟುಕೊಂಡ ಈ ಸಮಾಜದ ನನ್ನನ್ನು ನೋಡಿ ಕೇಳಿರಲಿಲ್ಲ. ಇನ್ನು ಮುಂದೆ ನನಗೆ ಬರಬೇಕಾದ ಸಾಲವೇ ನಿನ್ನ ಮನೆ ಬೆಳೆಸಿಕೊಂಡ ನಿಮ್ಮನ್ನ ಸತ್ತಾತನನ್ನು ಮನೆಯಿಂದ ಶಕ್ತಿಗೆ ಕೈಕೊಟ್ಟು ಹೊರತಳಿಸಿ ಕೊನೆಗೆ ನನ್ನ ತಂಗಿಯ ಮೇಲಿನ ಆಸೆಗಾಗಿ ನಿಮ್ಮೆಲ್ಲರನ್ನು ಒಳ್ಳೆ ಹಂಚಿನಂತೆ
ನನ್ನ ಹೊತ್ತು ನೋಡದೆ ಅಂಗಡಿ ಮಾಡಿ ಈ ಊರಿಗೆ ನಾನೇ ಬಂದಿರುವೆ. ನನ್ನ ಹೆಸರು ದೇಸಾಯಿ ಗೌಡನೇ. ಅಯ್ಯೋ, ನಾನು ಪ್ರೀತಿ ಮಾಡ್ತಿರೋ ಚಂದ ನನ್ನನ್ನು ಭೇಟಿ ಆಗದೆ ಒಂದು ವಾರ ಆಯ್ತು. ಅವ್ರು ಎಲ್ಲಿ ಹೋಗಿದ್ದಾರೋ ಏನು. ಅದಲ್ಲದೆ ಇವತ್ತು ಸೋಮವಾರ. ಈ ಶಿವಶೋಷರ ಭಕ್ತರಾಗಿರುವ ನನ್ನ ಚಂದ್ರಗಿ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾನೆ. ಅದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಹೋಗ್ಬಾರ್ದು ಸುಳ್ಳು ಬಂದಿದ್ದೇನೆ. ಇಷ್ಟಕ್ಕಾಗಲೂ ಅವರು ಬರಲೇ ಇಲ್ವಲ್ಲ. ಬರ್ತಾರೋ ಇಲ್ವೋ, ನಾನೇ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ರಾಯ್ತು. ಹಾಯ್ ರೇಣುಕಾ, ಈ ಸಭಾಸಭೆಯ ನನ್ನ ದೇವಸ್ಥಾನಕ್ಕೆ ಬಂದಿರುವಿಯಾ? ನಾನು ದೇವಸ್ಥಾನಕ್ಕಾದ್ರೂ ಬರ್ತೀನಿ, ಧರ್ಮಸ್ಥಳಕ್ಕೆ ಹತ್ರ ಹೋಗ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು? ನಾನೇ ನಿನ್ನ ಕೊಡಲಿಗೆ ಕಾಳು ಕಟ್ಟುವ ಭೂಪತಿ ತಂದು ನಿನ್ನಂತ ಮೂರ್ಖನ ಕೈಯಿಂದ ತಾಳು ಕಟ್ಕೊಳ್ಳೋದಕ್ಕೆ ನಾನೇನು ಮೂರ್ಖ ಹೆಣ್ಣಲ್ಲ. ಬಂದ ಕಾರಣ ಏನು? ಬಂದ ಕಾರಣ ನಿನ್ನನ್ನು ಒಪ್ಪೇನು ನನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ಳದೆ ನನ್ನ ಛಲವಾಗಿದೆ. ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನನ್ನು ಒತ್ತೊಯ್ದು ನನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ಳದೆ ನನ್ನ ಛಲವಾಗಿದೆ. ದೂರಸ್ಥದ್ದು ನಿಂತು ಮಾತಾಡುತ್ತೆ. ಒಂದೊಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ಇದೇ ದೇವಸ್ಥಾನದ ಬಿಡಿನ ತೆಗೆಯುವ ಚಂಡು ಚಾಮುಂಡಿ ಬೇಕಾಗುತ್ತೆ. ಚಂಡಿ ಚಾಮುಂಡಿ ಎಂದು ನಿಮ್ಮ ರಾಣಿಗೆ ನಿನ್ನಂತ ಹೆಣ್ಣುಗಳ ಶೀಲ ಚರಂಡಿಯಾಗಿದೆ ಈ ಪಾಟಿಗಳ ಕೈಯಲ್ಲಿ. ನಿನ್ನ ಬೆತ್ತ ಕಾಲ ಕಳೆದೆ. ಬೇಗ ಬಾ, ನನಗೀಗ ಟೈಮ್ ಇಲ್ಲ. ಲೋ ಪಾಟೀಲ, ಒಂದೇ ಒಂದು ಮುಂಚೆ ಹೆಜ್ಜಿಟ್ಟು ನೀನನ್ನ ಕೆಳಗಿದ್ದಾದ್ರೆ ನಮ್ಮಣ್ಣನಿಗೆ ಹೇಳಿ ನಿನ್ನ ಮನೆಯಿಂದ ಬರುತ್ತಾಳೆ ನನ್ನನ್ನು ಮನೆಯಿಂದ ಹೊರತೊಳಷ್ಟು ಪುಂಡ ಪುರುಷನಿರಲು ನಿನ್ನ ಅಣ್ಣ ಸತ್ಯವಂತನ ಮನೆ ಮಶಾನ ಮಾಡಿ ಅವ ಯಾವ ಪುಂಡ ಬಂದೇ ನಿಮ್ಮ ಅಣ್ಣ. ಅಷ್ಟೇ ಅಲ್ಲ, ಕಂಡ ಹೆಣ್ಣ ಮಕ್ಕಳ ಹಣದ ಆಸೆ ತೋರಿಸಿ ಅವ ಯಾವ ಪುಂಡ ಬಂದೇ ನಿಮ್ಮ ಅಣ್ಣ. ಹಿಂದೆ ನನ್ನ ತಂದೆ ತಾಯಿಯ ಕೊಂದು ನನ್ನ ಆಸ್ತಿಯಲ್ಲಿ ಮೆರಿತ್ರವ ಅವ ಯಾವ ಪುಂಡ ಬಂದೇ ನಿಮ್ಮ ಅಣ್ಣ. ನೋಡು ಪಾಟೀಲ, ನೀನ್ ಹೇಳಿದ ಒಂದೊಂದು ಮಾತುಗಳು ನಿಜವೆಂದು ನಿನ್ನ ಬಲೆಗೆ ಬೀಳದ ಹೆಣ್ಣು ನಾನಲ್ಲ. ಅದಲ್ಲದೆ ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಜೀವಂತ ಶವ ಮಾಡಿಸ್ತಾನೆ. ನನ್ನನ್ನು ಜೀವಂತ ಶವ ಮಾಡುವುದಾಗಿ ಈಗ ಹೇಳಿದ ತೀರ ನನ್ನ ಪ್ರೇಮ ಇರ್ತದಲ್ಲಿ ಸರ್ಪದಂತೆ ಸಾಗಿ ಬಂದಲ್ಲಿ ಆರಾಂತರ ನಿಮ್ಮಂತವರಿಗೆ ಬಾಳಿಂದ ಸರ್ಪ, ಬಯಸಿದವರಿಗೆ ಬಯಲು. ನನಗೀಗ ಟೈಮ್ ಇಲ್ಲ ಮಗನೇ. ಮುಂದಿನ ಪ್ರವೇಶದಲ್ಲಿ ನೋಡ್ಕೊಳ್ತೇನೆ ಮಗನೇ.
ನಿನ್ನಂತವರನ್ನೇನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಸಂಪತ್. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ರಿ. ಹಾ, ತುಂಬಾನೇ ಟೈಮ್ ಆಯ್ತು. ಮನೆಯಲ್ಲಿ ನಮ್ಮನ್ನ ಕಾಡುತ್ತಾ ಇದ್ದಾರೆ. ನಾನು ಬರ್ತೀನಿ. ಮೇಡಮ್ ನಿಲ್ಲಿ, ಯಾಕೆ? ನಾನು ನಿಮ್ಮನ್ನೊಂದು ಮಾತು ಕೇಳಬೇಕಾಗಿದೆ. ಅದೇನಂತ ಬೇಗ ಕೇಳಿ, ನಾನು ಮನೆಗೆ ಹೋಗ್ಬೇಕು. ಐ ಲವ್ ಯು ಮೇಡಮ್. ಈ ಸಮಯದಲ್ಲಿ ನೀ ನನ್ನ ಮಾನ ಕಾಪಾಡಿದ್ದು ಸುಮ್ಮನೆ ಬಿಡ್ತಾ ಇದ್ದೀನಿ. ಆದ್ರೆ ಇದೇ ಮಾತನ್ನು ಬೇರೆ ಯಾರಾದ್ರೂ ಕೇಳಿದ್ರೆ ಅವರ ಕಪ್ಪು ಬೇರೆ ಇತ್ತು. ಮೇಡಮ್, ನಾನು ನಿಮ್ಮನ್ನು ಪಡೆಯುವುದಕ್ಕಾಗಿ ನಿಮ್ಮಣ್ಣನವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನ್ ಹೆಲ್ಪ್ ಮಾಡಿದ್ದೀರಾ? ನಿಮ್ಮಣ್ಣನವರು ಹೇಳಿದಂತೆ ನನ್ನ ಹಿರಿಯಣ್ಣ ಸತ್ಯವಂತನ ತಲೆಯಲ್ಲಿ ನನ್ನ ಕಿರಿಯಣ್ಣ ಅತ್ತಿಗೆ ನನ್ನತ್ತಿಗೆ ನಡುವೆ ಸಂಶಯದ ಬೀಜ ಬಿತ್ತಿ ನಿಮ್ಮಣ್ಣನವರು ಹೇಳಿದಂತೆ ನನ್ನ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿಸಿದ್ದೇನೆ. ಬಹಳ ದೊಡ್ಡ ಘನಂತರ ಕೆಲಸ ಮಾಡಿಬಿಟ್ಟಿದೆಯಾ ಸಂಪತ್. ನನ್ನ ಮಗನ ಮಾತನ್ನು ಕೇಳಿ ರಕ್ತ ಸಂಬಂಧವನ್ನು ಲೆಕ್ಕಿಸಿದವಳು ನೀನು ಅಂದಾಗ ನಾಳೆ ನನ್ನನ್ನು ಪ್ರೀತಿಸಿ ಮದುವೆ ಆದ್ಮೇಲೆ ಮತ್ತೊಬ್ಬರ ತಂದೆಯ ಪಕ್ಕದಲ್ಲಿ ಮಲಗಿಸೋದಿಲ್ಲ ಅಂತ ಏನು ಮಾತನಾಡುತ್ತೀರಿ ನೀವು? ನೋಡು ಸಂಪತ್, ಕೊನೆಯದಾಗಿ ನನ್ನ ನಿರ್ಧಾರವನ್ನು ತಿಳಿಸ್ತಾ ಇದ್ದೀನಿ. ಈ ಚಂಡಕದೆಲ್ಲ ನಾವು ಸತ್ರು ಕೂಡ ನನ್ನ ಮದುವೆ ಆಗೋದಿಲ್ಲ. ಯಾಕಂದ್ರೆ ನಾವು ಜೀವದಗ್ನಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ಆಮೇಲೆ ನಿನ್ನನ್ನು ಮಾತ್ರ ನಾನು ಕನಸನ್ನು ಮದುವೆ ಆಗಲು ಸಾಧ್ಯ ಇಲ್ಲ. ಬರ್ತೀನಿ. ಗುಡ್ ಬೈ. ಅಯ್ಯೋ ದೇವರೇ, ಇವಳು ನನ್ನ ಜಮದಗ್ನಿಗೆ ಪ್ರೇಯಸಿ. ನಾನೆಂತ ತಪ್ಪು ಮಾಡಿದೆ? ಇವರನ್ನು ಪ್ರೀತಿಸಿ ಮದುವೆಯಾಗಬೇಕೆಂದ ಹಂಬಲದಿಂದ ಆ ದೇಸಾಯಿಗೌಡನ ಮಾತು ಕೇಳಿ ನನ್ನ ಅಣ್ಣ ಅತ್ತಿಗೆಯರಿಗೆ ಮಾಡಬಾರದ ಅನ್ಯಾಯ ಮಾಡಿದೆ. ಈಗಲೇ ಹೋಗಿ ನನ್ನ ಅತ್ತಿಗೆಯರಲ್ಲಿದ್ದರ ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅದೇ ನನ್ನ ತಪ್ಪಿಗೆ ಪ್ರಾರ್ಥಿತ.